ಸ್ಟಾಲ್ ನಂಬರ್ 23 ಬಾಬು ಬ್ಯಾಂಗ್ಳೂರ್ ಅಂತ ನೀವು ನೋಡಬಹುದು. ವೆರೈಟಿ ಆದ ಏನು ಫುಡ್ಸ್ ಬೇರೆ ಕಡೆ ಇದೆ ಪದಾರ್ಥಗಳಿದೆ. ಆದ್ರೆ ನಮ್ಮ ಈ ಒಂದು ಸ್ಟಾಲ್ ಅಲ್ಲಿ ಬರೀ ಮಸಾಲ ಪುರಿ ಬ್ಯಾಂಗ್ಳೂರಲ್ಲಿ ಭಾರಿ ಫೇಮಸ್ ಆಗಿರುವಂತ ಅವ್ರ ಹತ್ರನೇ ಮಾತಾಡೋದ್ರ ಕುರಿತಾಗಿ. ನಮ್ಮ ಹೆಸರು ಬಾಬು ಅಂತ. ನಾವು ಮಂಗಳೂರಿಂದ ಬಂದಿದ್ರಿ. ಇದು 5ನೇ ವರ್ಷ ನಾವು ಬಂಗಾರಪೇಟೆ ಚಾಟ್ಸು ಆಗ್ತಾ ಇರೋದು. ಕರ್ನಾಟಕದಲ್ಲಿ ಪ್ರಸಿದ್ಧವಾಗಿರೋದು ಅಂದರೆ ಬಂಗಾರಪೇಟೆಯಲ್ಲಿ ಚಾಟ್ಸು. ನಂಬರ್ 1 ಅಂದರೆ ಪಾನಿಪುರಿಯಲ್ಲಿ ಪ್ರತಿ ಬೆಂಗಳೂರಾಗಲಿ ಎಲ್ಲ ನಮ್ಮ ಕರ್ನಾಟಕದಲ್ಲಿ ಎಲ್ಲೋದ್ರೂ ಬಂಗಾರಪೇಟೆ ಚಾಟ್ಸ್ ಅಂದ್ರೆ ನಂಬರ್ 1. ಯಾಕೆಂದರೆ ಅದಕ್ಕೋಸ್ಕರ ನಾವು ಇಲ್ಲಿ ದಾನ ಮಾಡಬೇಕು ಅಂತ ಬಂದಿದ್ದೀರಿ. ಬಟ್ ಫಸ್ಟ್ ವರ್ಷದಿಂದ ನಾವು ಸತತವಾಗಿ 5,000, 6,000, 8,000, 10,000, ಲಾಸ್ಟ್ ಟೈಮು 12ರಿಂದ 13,000 ಹಾಕಿದ್ರಿ. ಈ ಸರಿ 15,000 ಹಾಕಬೇಕು ಅಂತ ನಾವು ತೀರ್ಮಾನ ಮಾಡಿದ್ರಿ. ಬಟ್ ನಮ್ಮ ಟೀಮ್ ಎಲ್ಲ ತುಂಬ ಸಹಕಾರ ಕೊಟ್ಟಿದ್ದಾರೆ. ಆದ್ದರಿಂದ ನಾವು ಈ ಸರಿ 15,000 ಪ್ಲೇಟು ತಯಾರು ಮಾಡಿದ್ದೀರಿ. ಆಮೇಲೆ ನಮ್ಮಣ್ಣ, ನಮ್ಮ ಇನ್ನೊಬ್ಬ ಬಂದು ಮನು ಅಂತಿದ್ದಾನೆ, ಅವನು ನಮ್ಮ ದೊಡ್ಡಣ್ಣ ಇದ್ದಾರೆ ವೆಂಕಟೇಶ್ ಅಂತ. ಆಮೇಲೆ ನಮ್ಮ ಸ್ನೇಹಿತರು ಇವರು ಎಲ್ಲ ನಮ್ಮ ಸ್ನೇಹಿತರು. ಆಮೇಲೆ ನಮ್ಮ ಸಹಪಾಠಿಗಳು ನಮಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಅವರು ಬಂದು ಇಲ್ಲೇ ತುಂಬ ಎಲ್ಲ ಕೆಲಸ ಮಾಡಿಕೊಟ್ಟಿದ್ದಾರೆ ನಮಗೆ. ಏಕೆಂದರೆ ಇದು ನಾವು ಒಬ್ಬರು ಮಾಡೋ ಕೆಲಸ ಅಲ್ಲ, 4 ಕೈ ಜೋಡಿಸಿದ್ರೇ ಚಪ್ಪಾಳೆ. ಆ ಥರ ನಮಗೆ ನಾವು ಒಬ್ಬರೇ ದಾನ ಮಾಡಿಲ್ಲ, ನಮ್ಮ ಸುತ್ತಮುತ್ತಲಿನ ಗ್ರಾಮಸ್ಥರೆಲ್ಲ ನಮಗೆ ಸ್ವಲ್ಪ ದಾನವಾಗಿ ಕೊಟ್ಟಿದ್ದಾರೆ. ನಾವು ಸ್ವಲ್ಪ ಹಾಕಿ ನಾವು ಅಷ್ಟು ದೂರದಿಂದ ಬಂದು ಇಲ್ಲಿ ನಾವು ಸೇವೆ ಮಾಡ್ತಾ ಇದ್ದೀರಿ. ನಮ್ಗೆ ಇದೇ ಥರ ಸತತವಾಗಿ ನಮ್ಗೆ ಸೇವೆ ಮಾಡಿಕೊಟ್ರೆ, ತುಂಬ ನಮ್ಗೆ ಅವಕಾಶ ಮಾಡಿಕೊಟ್ರೆ ಮುಂದಿನ ದಿನಗಳಲ್ಲಿ ಇದಕ್ಕಿಂತ ಇನ್ನೂ ತುಂಬ ಚೆನ್ನಾಗಿ ಮಾಡ್ಕೊಂಡು ಹೋಗೋಕೆ ನಾವು ಇಷ್ಟಪಡ್ತೀರಿ. ಆಮೇಲೆ ಜನಗಳಲ್ಲಿ ಏನು ನಾವು ಒಂದು ಕೋರಿಕೆ ಅಂದರೆ, ತುಂಬ ಕ್ರೌಡ್ ಇರುತ್ತೆ, ನಿಧಾನಕ್ಕೆ ಬಂದು ಸಹಕರಿಸ್ಬೇಕು ನಮ್ಮಲ್ಲಿ. ನಾವು ಬಂದು ನೀಟಾಗಿ ನಿಧಾನವಾಗಿ ಒಳ್ಳೆ ಟೇಸ್ಟಿಯಾಗಿ ನಾವು ನ್ಯಾಚುರಲ್ಲಾಗಿ, ಯಾಕೆಂದರೆ ಕೆಲವ್ರು ಏನೇನೋ ಹಾಕ್ತಾರೆ, ನಾವು ಹಾಕಲ್ಲ, ನ್ಯಾಚುರಲ್ಲಾಗಿ ಮಾಡಿ ನಾವು ಜನಗಳಿಗೆ ಕೊಡಬೇಕು ಅಂತ ಅಷ್ಟು ದೂರದಿಂದ ಬಂದಿದ್ದೀರಿ. ಅದಕ್ಕೋಸ್ಕರ ಜನಗಳು ಸ್ವಲ್ಪ ನಮಗೆ ಸಹಕಾರ ಕೊಡಬೇಕು ಅಂತ ನಾವು ಕೇಳ್ಕೊಳ್ತೀವಿ. ಇಷ್ಟವಾದ ಒಂದು ತಿಂಡಿ, ಹಾಗೆ ಖಂಡಿತ ನಿಮ್ಮ ಸ್ಟಾಲ್ ಬರ್ತಾರೆ ಅಂತ ಗೊತ್ತು ಸರ್. ನಿಮ್ಮ ಈ ಒಂದು ಸರ್ವಿಸ್ ಎಲ್ಲಿವರೆಗೆ ಸರ್ವಿಸ್ ಇದೆ ಸರ್? ನಾವು ಸುತ್ತಮುತ್ತ ಬೆಂಗಳೂರು, ನಮ್ಮ ಊರಿಂದ ಬೆಂಗಳೂರು ಸುತ್ತಮುತ್ತ ಒಂದು 100 ಕಿಲೋಮೀಟರ್ ತನಕ ನಾವು ಸರ್ವಿಸ್ ಕೊಡ್ತೀವಿ. ಬಟ್ ಏನಂದ್ರೆ ಇಷ್ಟು ದೂರ ಬಂದಿರೋದು, ನಾವು ದೇವ್ರ ಸೇವೆ ಮಾಡಲೇಬೇಕು, ನಮಗೊಂದು ಅವಕಾಶ ಸಿಕ್ಕಿದೆ, ನಾವು ಇದನ್ನು ಸತತವಾಗಿ ಮಾಡಲೇಬೇಕು, ನಾವು ಯಾವುದೇ ಕಾರಣಕ್ಕೂ ಬಿಡಬಾರ್ದು ಅಂತ ನಾವು ಸತತವಾಗಿ ಮಾಡಿಕೊಂಡೇ ಬರ್ತಾ ಇದ್ದೀರಿ. ಇನ್ನು ಮುಂದೆನೂ ಮಾಡ್ಕೊಂಡು ಹೋಗ್ತೀರಿ. ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಮುಂದಿನ ದಿನಗಳಲ್ಲಿ ಇನ್ನೂ ಚೆನ್ನಾಗಿ ಮಾಡಬೇಕು ಅಂದ್ಕೊಂಡಿದ್ದೀರಿ. ಬಟ್ ಆ ದೇವ್ರು ನಮಗಿನ್ನ ಶಕ್ತಿ ಕೊಡಲಿ ಅಂತ ನಾನು ಕೇಳ್ಕೊತೀನಿ. ಮಂಜುನಾಥ ಸ್ವಾಮಿ ಹತ್ರ ಮಸಾಲ ಪುರಿ ನೀವು ಬೇರೆ ಕಡೆ ನೋಡಿದ್ದೀವಿ, ಆದರೆ ಇಲ್ಲಿ ವೆರೈಟಿಯಾಗಿ ಮಾಡ್ತಿರುವಂಥ ಬಗ್ಗೆ ಅದು ತಯಾರಿ ಯಾವ ರೀತಿ ನಡೀತುಂಟು ಬನ್ನಿ ಅವ್ರ ಥರನೇ ಅದರ ವಿಡಿಯೋ ಸಮೇತ ನಾವು ತೋರಿಸ್ತೀವಿ ಸರ್. ಇದು ಪೂರಿ ಬಂದರೆ ಇದೇ ಥರ ಪೂರಿ ಎಲ್ಲ ನಾವು ಇದೆಲ್ಲ ಸ್ಟಾರ್ಟ್ ಮಾಡಿ ಇಲ್ಲಿಂದ ಫಸ್ಟು ಪೂರಿ ಹಾಕ್ತೀರಿ. ನೆಕ್ಸ್ಟ್ ಬಂದು ಇನ್ನು ಸ್ವಲ್ಪ ಮುಂದೆ ಬಂದರೆ ಇದಕ್ಕೆ ಹಾಕೋ ಪದಾರ್ಥ ಬಂದು ಈರುಳ್ಳಿ ಸರ್. ಈರುಳ್ಳಿ ಹಾಕ್ತೀರಿ. ಮತ್ತು ಪೂರಿಗೆ ಫಸ್ಟು ಬಟಾಣಿ ಹಾಕ್ತೀರಿ. ಬಟಾಣಿ ಇಲ್ಲಿದೆ, ಚೋಚೋ ಇದೆ. ಈ ಕಡೆ ಮಸಾಲೆ ರೆಡಿ ಇದೆ, ಇದು ತುಂಬ ಹಾಕ್ತಾ ಇದ್ದೀರಿ. ಇದೇನಿಲ್ಲ, ಕಡಿಮೆ ಅಂದ್ರೂ ಒಂದು 12ರಿಂದ 15,000 ಪ್ಲೇಟ್ ಆಗುತ್ತೆ. ಹಿಂಗೆ ಇನ್ನು ಈ ಕಡೆ ಮತ್ತೆ ಇದು ಈ ಕಡೆ ಬಟಾಣಿ ಇದೆ. ಇದು ನೋಡಿ, ಇದು ಬಂದು ಬಟಾಣಿ ಇದೆ, ನ್ಯಾಚುರಲ್ ಬಟಾಣಿ. ತುಂಬ ಸ್ಪೈಸಿಯಾಗಿರುತ್ತೆ. ಮತ್ತು ಇದೇ ಥರ ಇದು ನೋಡಿ, ಇದು ತುಂಬ 2 ಪಾತ್ರೆ ಇದೆ. ನಮಗೆ ಜನಗಳು ತುಂಬ ಸಹಕಾರ ಕೊಟ್ಟರೆ ನಾವು ಮುಂದಿನ ದಿನಗಳಲ್ಲಿ ಮತ್ತೆ ಇನ್ನೂ ಚೆನ್ನಾಗಿ ಮಾಡಬೇಕು ಅಂತೀವಿ. ಇದು ಬಂದು 6ರಿಂದ 7,000 ಜನಕ್ಕಾಗುತ್ತೆ. ಮತ್ತು ಅದು 6ರಿಂದ 7,000 ಜನಕ್ಕಾಗುತ್ತೆ. ಟೋಟಲ್ 14ರಿಂದ 15,000 ಜನಕ್ಕೆ ಆಗುತ್ತೆ ಸರ್. ವೀಕ್ಷಕರೇ, ಯಾವ ರೀತಿ ಮಸಾಲ ಪುರಿ ರೆಡಿ ಆಗ್ತಿದೆ ಅಂತೇಳಿ ನೀವು ನೋಡಿದಿರಿ ಸರ್. ನೀವು ಧನ್ಯವಾದ ಹೇಳ್ಬೇಕಂದ್ರೆ ಯಾರಿಗೆಲ್ಲ ಹೇಳ್ತೀವಿ? ನಾವು ಧನ್ಯವಾದ ಹೇಳಬೇಕು ಅಂದರೆ ಫಸ್ಟು ನಮ್ಮ ಸ್ನೇಹಿತರಿಗೆ, ನಮ್ಮ ಸಹಪಾಠಿಗಳಿಗೆ, ನಮ್ಮ ಅಣ್ಣ ತಮ್ಮಂದರುಗಳಿಗೆ, ಆಮೇಲೆ ಮತ್ತೆ ನಮ್ಮ ಕೊಟ್ಟಿರೋ ದಾನಿಗಳಿಗೆ ಫಸ್ಟು. ಯಾಕೆಂದರೆ ಅವ್ರ ಕೈ ಜೋಡಿಸಿದ್ರೆ ನಾವು ಇಷ್ಟೆಲ್ಲ ಮಾಡೋಕ್ಕಾಗೋದು.
ಅವ್ರಿಗೆಲ್ಲ ಕೃತಜ್ಞತೆ ಹೇಳ್ತೀನಿ ನಾನು. ಆಮೇಲೆ ಮತ್ತೆ ಇಲ್ಲಿ ಬಂದು ನಮಗೆ ಜಾಗ ಕೊಟ್ಟಿರೋದಕ್ಕೆ ನಮ್ಮ ಪೂಜ್ಯರಾದ ವೀರೇಂದ್ರ ಹೆಗಡೆ ಅವರಿಗೆ ಅವ್ರಿಗೂ ನಾವು ನಮ್ಮ ಕಡೆಯಿಂದ ಒಂದು ಧನ್ಯವಾದ ಹೇಳ್ತೀರಿ. ಆಮೇಲೆ ನಮ್ಮ ಸುಬ್ರಹ್ಮಣ್ಯ ಸರ್ ಅವ್ರಿಗೂ ನಾವು ಧನ್ಯವಾದ ಹೇಳ್ತೀರಿ. ಮತ್ತು ಅದು ಬಿಟ್ಟರೆ ಮತ್ತೆ ತುಂಬ ನಮಗೆ ಜನಗಳು ಅವ್ರು ಯಾಕೆಂದರೆ ಬೆಳಗ್ಗೆಯಿಂದ ಸತತವಾಗಿ ನಾವು ಬೆಳಗ್ಗೆ 7:00ವರೆಗೆ ಕೌಂಟ್ರಿಗೆ ಬಂದಿರೋದು. ಬಟ್ ನಮ್ಮಲ್ಲಿ ಏನು ವಿಶೇಷ ಅಂದರೆ ಎಲ್ಲ ಕಡೆಯೂ ಭಟ್ರುಗಳು ಬಂದು ಮಾಡ್ತಾರೆ. ನಾವೇನು ಮಾಡ್ತೀರಿ ಸ್ವತಃ ನಾವೇ ಇಳಿತೀರಿ ಇದಕ್ಕೆ. ಅದರಿಂದ ನಾವು ತುಂಬ ಕಷ್ಟಪಟ್ಟು ಈ ಕೆಲಸ ಮಾಡ್ತೀರಿ. ನಮಗೆ ಕಷ್ಟ ಅಂತೇನಿಲ್ಲ, ಬಟ್ ಇವತ್ತು ಒಂದು ದಿವಸ ನಾವು ತುಂಬ ಖುಷಿಯಾಗಿ ಮಾಡ್ತೀರಿ ಈ ಕೆಲಸ. ಸರ್, ಇದು ಇಲ್ಲಿಯ ಒಂದು ಮಸಾಲೆ ಪುರಿ ತಿಂದ ನಂತರ ಬೇರೆ ಎಲ್ಲಿಯಾದರೂ ಆರ್ಡರ್ ಸಿಕ್ಕಿದೆ? ನಾವು ಧರ್ಮಸ್ಥಳ ಟೇಸ್ಟ್ ನೋಡಿದ್ವಿ, ಭಾಳ ಚೆನ್ನಾಗಿ ಆಗಿತ್ತು, ನಮ್ಮ ಫಂಕ್ಷನ್ ಮಾಡಿ ಅಂತ ಬಂದಿದೆಯಾ? ಬಂದಿದೆ, ತುಂಬ ಕಡೆಯಿಂದ ಬಂದಿದೆ. ಮಾಡಿ ಅಂತ ತುಂಬ ಹೇಳಿದರೆ. ನಾವು ಲಾಸ್ಟ್ ಟೈಮು ಇಲ್ಲಿ ಪೂಜ್ಯರಾದ ಅವ್ರದ್ದೇ ಆ್ಯನಿವರ್ಸರಿಗೆ ಮಾಡಿಕೊಟ್ಟಿದ್ರಿ, ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ರು, ಮಾಡಿಕೊಟ್ಟಿದ್ರಿ. ಬಟ್ ಆಮೇಲೆ ನಾವು ಇನ್ನು ಹಾಸನದಲ್ಲಿ, ಆಮೇಲೆ ನೆಲಮಂಗ್ಲ, ಆಮೇಲೆ ಮೈಸೂರು ಕಡೆ ಎಲ್ಲ ತುಂಬ ಮಾಡಿಕೊಟ್ಟಿದ್ರಿ. ಯಾಕೆಂದರೆ ತುಂಬ ಟೇಸ್ಟಿಯಾಗಿದ್ರೆ ಯಾರನ್ನಾಗಲಿ ಚೆನ್ನಾಗಿದೆ ಅಂದರೆ ಮಾತ್ರನೇ ಬಂದು ತಿನ್ನೋದು ಬರೋದು. ಬಟ್ ಜನಗಳಿಗೆ ತುಂಬ ಇಷ್ಟವಾದ ಅಂದರೆ ಪಾನಿಪುರಿ, ಬಂಗಾರಪೇಟೆ ಚಾಟ್ಸ್ ಅಂದರೆ ಎಲ್ಲ ಕಡೆ ಎಲ್ಲರೂ ನೋಡಲಿ, ಬೋಲ್ಡ್ ನೋಡಿದ್ರಿ ಆ ಚಾಟ್ಸ್ಗೆ ತಿನ್ನೋದಕ್ಕೆ ನಿಲ್ಲಿಸ್ತಾರೆ. ಒಂದು ಸ್ವಲ್ಪ ಜನಗಳನ್ನ ಸಹಕರಿಸ್ಕೊಂಡ್ರೆ ನಾವು ಇನ್ನೂ ಚೆನ್ನಾಗಿ ನಡೆಸ್ಕೊಡ್ತೀವಿ. ಸರ್, ಇದು ಇಷ್ಟೇ ಅಲ್ಲದೆ ನೀವು ಅತಿ ಹೆಚ್ಚು ನೀವು ಫುಡ್ ತಯಾರು ಮಾಡಿದೆ ಇಲ್ಲಿ ಬೇರೆ ಕಡೆ ಇದೆ? ಅತಿ ಹೆಚ್ಚು ನಾವು ಮಾಡೋದು ಅಂದರೆ ನಾವು ಫ್ರೀಯಾಗಿ ಕೊಡ್ತಾ ಇರೋದು ಅಂದರೆ ಧರ್ಮಸ್ಥಳದಲ್ಲೇ. ಯಾಕೆಂದರೆ ಬೇರೆ ಕಡೆ ಎಲ್ಲ ಮಾಡ್ತೀರಿ, ಬಟ್ ಇಷ್ಟು ಮಾಡಲ್ಲ. ಅವೆಲ್ಲ 1,000 2,000 ಮಾಡಿದ್ ಕೊಡ್ತೀರಿ. ಬಟ್ ಇಲ್ಲಿ ಮಾತ್ರ 10,000 ರಿಂದ 15,000 ಮಾಡ್ತೀರಿ. ಮುಂದಿನ ದಿನಗಳಲ್ಲಿ ಇನ್ನೂ ಒಂದು 20,000 25,000 ತನಕ ತಗೊಂಡೋಗೋಣ ಅಂತ ನಮಗೆ ತುಂಬ ಆಸೆ ಇದೆ. ಸ್ವಲ್ಪ ಜನ ಪ್ರೋತ್ಸಾಹ ಕೊಟ್ಟು ನಮ್ಮ ಹುಡುಗರು ಚೆನ್ನಾಗಿ ಪ್ರೋತ್ಸಾಹ ಕೊಟ್ಟು ತುಂಬ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತೀವಿ. ಬಾಬುರ ಬ್ರದರ್ ಇದ್ದಾರೆ, ಅವ್ರ ಹತ್ರ ಮಾತ್ರ ನೀವು 5 ವರ್ಷದಿಂದ ನಾವು ಪಾನಿಪುರಿ ಕೊಡ್ತಾ ಇದ್ವಿ. ಇದಕ್ಕೆ ನಮ್ಗೆ ಸಹಾಯ ಮಾಡಿದ್ದಾರೆ, ತುಂಬ ಜನ ಸಹಾಯ ಮಾಡಿದ್ದಾರೆ. ಚಿಕ್ಕತಿರ್ತಿ ಗ್ರಾಮಸ್ಥರು, ಸರ್ಜಾಪುರ ಗ್ರಾಮಸ್ಥರು, ಮುಗ್ಳೂರು ಗ್ರಾಮಸ್ಥರು ತುಂಬ ಜನ ಸಹಾಯ ಮಾಡಿದ್ದಾರೆ. ಅದು ಅವರು ಇದರಿಂದ ನಾವು ಇಷ್ಟು ಮಾಡೋಕ್ಕೆ ನಾವು ಇದು ಮಾಡ್ತೀವಿ ಸರ್. ಓಕೆ, ಥ್ಯಾಂಕ್ ಯು. ಈ ಒಂದು ನಮ್ಮ ನಮನ ಚಾನಲ್ನ ಉದ್ದೇಶ ಇಷ್ಟೇ. ಏನಂತ ಹೇಳಿದರೆ, ನಿಮಗೆ ಸುಮಾರು ಕಡೆಯಿಂದ ಬಂದು ನೀವು ಇಲ್ಲಿ ಸೇವೆ ಕೊಡ್ತಿದ್ರಿ, ಆದರೆ ಅದರ ಹಿಂದೆ ತುಂಬ ಗ್ರಾಮಸ್ಥರ ಒಂದು ಸಹಕಾರ ಇದೆ. ಅದನ್ನು ನೀವು ಕೊಡುವಂಥ ಸೇವೆ ಅವರಿಗೂ ಗೊತ್ತಾಗಲಿ ಅನ್ನುವ ಉದ್ದೇಶದಿಂದ ನಾವು ಒಂದು ವಿಡಿಯೋ ಕ್ಲಿಪ್ ಮಾಡಿ ನಿಮ್ಗೆ ಕೊಡ್ತಿದ್ದೀವಿ. ಇನ್ನೊಬ್ಬರಿಗೆ ಪ್ರೇರಣೆ ಸಿಗಲಿ, ಅವರು ಬಂದು ಮುಂದೆ ಬಂದು ಇಂಥ ಸೇವೆ ಕೊಡಲಿ ಅನ್ನೋ ಉದ್ದೇಶ ನಮ್ಮದಾಗಿದೆ. ಇನ್ನು ನಾವು ಏನು ಈ ಊರಿನವರು ಇದ್ದಾರೆ, ಹೊರಗಿನವರು ಇದ್ದಾರೆ, ಈ ಒಂದು ಸ್ಟಾಲಿಗೆ ಬಂದು ಇವರ ರುಚಿಯನ್ನು ಸವಿದು ಸ್ವೀಕರಿಸಿ ಆನಂತರ ಇನ್ನೂ ಅವರಿಗೆ ಮುಂದಿನ ಏನು ಅವರಿಗೆ ಬಿಸ್ನೆಸ್ಸಿಗೆ ಹೆಲ್ಪ್ ಆಗಲಿ, ಅವರಿಗೆ ವಾರ್ಡ್ ಬರಲಿ ಅಂತ ನಮ್ಮ ಚಾನಲ್ ಮುಖಾಂತರ ಒಂದು ಮನವಿ ಮಾಡ್ತೀವಿ. ಥ್ಯಾಂಕ್ ಯು, ಧನ್ಯವಾದಗಳು. ಸ್ಟಾಲ್ ನಂಬರ್ 23, ಸ್ಟಾಲ್ ನಂಬರ್ 23. ಹೆಂಗ್ ಬಿಡ್ಸಿ ಯಾರಿಗಾದ್ರೂ ಕೌಂಟರ್ ಹತ್ರ ತಂದು ಕೊಡಬೇಕು. ಅವರು